ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ ಏನಪ್ಪ ವಿಚಾರ ಅಂತಂದರೆ ವಾಹನ ಸವಾರರೇ, ಬೆಂಗಳೂರಿನಲ್ಲಿರ್ತಕ್ಕಂಥ ವಾಹನ ಸವಾರರೇ ಎಚ್ಚರ ಎಚ್ಚರ ಎಚ್ಚರ. ಯಾಕಪ್ಪ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಮಳೆ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಹಲವಾರು ಜನ ವಾಹನ ಸವಾರರು, ಬೈಕರ್ ಆಗಿರ್ಬೋದು, ಕಾರ್ನರ್ ಆಗಿರ್ಬೋದು, ಆಮೇಲೆ ಲಾರಿಯರ್ ಆಗಿರ್ಬೋದು, ಕ್ಯಾಬರ್ ಆಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಜೀವನವನ್ನು ಕಟ್ಕೊಳ್ಬೇಕು ಅಂತೇಳಿ ಬೆಂಗಳೂರು ನಗರಕ್ಕೆ ಅವರವ್ರ ಊರು ಬಿಟ್ಟು ಇಲ್ಲಿಗೆ ಬಂದು ಜೀವನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಇತ್ತೀಚೆಗೆ ಮಳೆಯನ್ನು ಜಾಸ್ತಿಯಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಮರಗಳು ಯಾವ ರೀತಿಯಾಗಿ ಉರುಳ್ತಾ ಇದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಮಳೆ ಏನು ರಭಸವಾಗಿ ಏನು ಗಾಳಿ ಬೀಸಿದ ನಂತರ ಈ ಮರಗಳು ಉರುಳಿ ಕಾರ್ ಮೇಲೆ ಬಿದ್ದಿರೋದಾಗಿರ್ಬೋದು, ಆಟೋ ಮೇಲೆ ಬಿದ್ದಿರೋದಾಗಿರ್ಬೋದು, ಹಲವಾರು ನಿದರ್ಶನಗಳು ಇತ್ತೀಚೆಗೆ ಕಂಡು ಬರ್ತಾ ಇದೆ. ಹಾಗಾಗಿ ವಾಹನ ಸವಾರರಿಗೆ ನಾನು ಹೇಳಕ್ಕೆ ಒಂದೇ ಬಯಸೋದು, ದಯಮಾಡಿ ಮಳೆ ಟೈಮಲ್ಲಿ ಯಾರು ಕೂಡ ಮರದ ತಳಗಡೆ ನಿಲ್ಲೋದಾಗಿರ್ಬೋದು, ಕಾರನ್ನು ನಿಲ್ಲಿಸೋದಾಗಿರ್ಬೋದು, ಆಟೋವನ್ನು ನಿಲ್ಲಿಸೋದಾಗಿರ್ಬೋದು, ಬೈಕನ್ನು ನಿಲ್ಲಿಸೋದಾಗಿರ್ಬೋದು, ದಯಮಾಡಿ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಮರಗಳು ಒಳಗಡೆ ಬೇರನ್ನು ಬಿಟ್ಟಿಲ್ಲ. ಯಾಕೆ ಅಂತ ಅಂದರೆ ಬಿಟ್ಟಿದ್ರೂ ಕೂಡ ಈ BBMP ಅಧಿಕಾರಿಗಳನ್ನು ಅದನ್ನು ಚರಂಡಿ ಮಾಡಬೇಕು, ಅದ್ರ ಪಕ್ಕದಲ್ಲೇ ತೋಡಿ ಬೇರನ್ನು ಕಟ್ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಆ ಮರಕ್ಕೆ ನಿಲ್ತಕ್ಕಂಥ ಒಂದು ಇದಿಲ್ಲ ಅಂತಂದರೆ, ಒಂದು ಬೇರನ್ನು ಕಟ್ ಮಾಡಿದಂಥ ಟೈಮ್ನಲ್ಲಿ ಮರ ನಿಂತ್ಕೊಳ್ಳುತ್ತೆ. ಹಾಗಾಗಿ ಮಳೆ ಏನಾರು ಗಾಳಿ ರಭಸವಾಗಿ ಏನಾರು ಬಂದಂಥ ಟೈಮ್ನಲ್ಲಿ ಆ ಮರಗಳು ಕೂಡ ಉರುಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಎಷ್ಟು ಅಮಾಯಕರು ಜೀವಗಳು ಹೋಗಿದೆ. ದಯಮಾಡಿ ನಾನು ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಹೇಳಕ್ಕೆ ಬಯಸೋದು ಒಂದೇ, ದಯಮಾಡಿ ಮರಗಳ ಹತ್ರ ಯಾರು ಕೂಡ ನಿಂತ್ಕೊಳ್ಳೋಕೆ ಹೋಗ್ಬೇಡಿ. ಇಲ್ಲಿ ಯಾರು BBMP ಅಧಿಕಾರಿಗಳಾಗಿರ್ಬೋದು, ಯಾವುದೋ ಸರ್ಕಾರ ಆಗಿರ್ಬೋದು, ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಮೊನ್ನೆ ಕತ್ರಗುಪ್ಪೆಯಲ್ಲಿ ಒಬ್ಬ ಆಟೋ ಚಾಲಕನ ಮೇಲೆ ಒಂದು ಮರ ಬಿದ್ದು ಆಟೋ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈಗ ಅಧಿಕಾರಿಗಳು ಏನು ಬಂದರು, ಏನು ಪರಿಹಾರವನ್ನು ಕೊಟ್ಟರು, ಆ ಜೀವನವನ್ನು ಕೊಡೋಕ್ಕಾಗ್ತದ? ಹಾಗಾಗಿ ದಯಮಾಡಿ BBMP ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ನಾನು ಆದಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಮಳೆ ಟೈಮಲ್ಲಿ ಸಾರ್ವಜನಿಕರಿಗೆ ಮುಂಜಾಗ್ರತೆಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳಿ. ಅಂಡರ್ಪಾಸ್ ಎಲ್ಲೆಲ್ಲಿ ಅಂಡರ್ಪಾಸಲ್ಲಿ ನೀರು ನಿಲ್ತದೆ, ಎಲ್ಲೆಲ್ಲಿ ಯಾವ್ಯಾವ ಅಜಾಗೃತೆಯಿಂದ ಮರಗಳು ಉಳ್ತಾ ಇದೆ, ಆ ಮರಗಳನ್ನ ನೋಡಿ ಅದನ್ನು ಯಾವ ರೀತಿಯಾಗಿ ತೆರವನ್ನು ಮಾಡಬೇಕು ಆ ರೀತಿಯಾಗಿ ಮಾಡಿ. ನೀವು ಈ ರೀತಿಯಾಗಿ ನೀವು ಮೆಟ್ರೋ ಕಾಮಗಾರಿ ಹೆಸರಿನಲ್ಲಾಗಿರ್ಬೋದು, ಹಲವಾರು ನಿಮ್ಮ ಏನು ಮೋರಿ ಕೆಲಸ ಆಗಿರ್ಬೋದು, ಹಲವಾರು ಈ ಒಂದು ವಿಚಾರಗಳಲ್ಲಿ ನೀವು ಮರಗಳನ್ನು ಹಾನಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಆ ಮರಗಳು ಈ ಮಳೆ ಟೈಮಲ್ಲಿ ಉರುಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ಸಾರ್ವಜನಿಕರಿಗಾಗಿರ್ಬೋದು, BBMP ಅಧಿಕಾರಿಗಳಿಗೆ ನಿಮ್ಮ ನಿರ್ಲಕ್ಷ್ಯತನದಿಂದ ಬೆಂಗಳೂರಿನಲ್ಲಿ ಇನ್ನೂ ಎಷ್ಟು ಪ್ರಾಣ ಹೋಗಬೇಕು ಅನ್ನೋ ಗೊತ್ತಿಲ್ಲ. ದಯಮಾಡಿ ಸಾರ್ವಜನಿಕರು ಇದ್ರ ಬಗ್ಗೆ ಧ್ವನಿ ಎತ್ತಿ ನಿಮ್ಮ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಸರ್ಕಾರಗಳು ಯಾವುದೇ ಒಂದು ಸರ್ಕಾರ ಬರಲಿ, ಇದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಮಳೆಯಲ್ಲಿ ಸಾರ್ವಜನಿಕರೇ ನೀವು ಇಂಥ ರೀತಿಯಲ್ಲಿ ನಿಂತ್ಕೋಬೇಡಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಮತ್ತೊಂದು ಇದು ಮುಂಜಾಗ್ರತೆಯಾಗಿ ಕ್ರಮವನ್ನು ಸಾರ್ವಜನಿಕರು ಯಾವ ರೀತಿಯಾಗಿ ಮುಟ್ಟಿಸ್ಬೇಕು ಅದನ್ನು ಕೂಡ ಈ ಅಧಿಕಾರಿಗಳು ಯಾರು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಹಲವಾರು ಸಾವು ನೋವುಗಳು ಆಗ್ತಾನೇ ಇದೆ ಮಳೆ ಟೈಮಲ್ಲಿ. ದಯಮಾಡಿ ಎಲ್ಲೆಲ್ಲಿ ಈ ಮರ ಗಿಡಗಳಿದೆ ಅಲ್ಲಿ ನಿಲ್ತಕ್ಕಂಥ ಸಾರ್ವಜನಿಕರು ದಯಮಾಡಿ ಮುಂಜಾಗ್ರತೆಗೆ ವಹಿಸ್ಕೊಂಡು ನೀವು ತಗೊಳ್ಳಿ. ಇಲ್ಲ ಅಂತಂದರೆ ಏನಾದ್ರು ನೀವು ನಿಂತ್ಕೊಂಡ ಟೈಮಲ್ಲಿ ನಿಮ್ಮ ವಾಹನ ಮೇಲೋ ನಿಮ್ಮ ಮೇಲೋ ಒಂದು ಮರ ಬೀಳುವಂಥ ಸಾಧ್ಯತೆ ಇದೆ. ದಯಮಾಡಿ ಸಾರ್ವಜನಿಕರೆಲ್ಲರೂ ಕೂಡ ಎಚ್ಚರವನ್ನು ವಹಿಸಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ನಾನೊಬ್ಬ ಸಮಾಜದಲ್ಲಿ ಆಗುಹೋಗುಗಳ ಬಗ್ಗೆ ಪ್ರಶ್ನೆ ಮಾಡುವಂತನಾಗಿ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ದಯಮಾಡಿ ಎಲ್ಲರೂ ಕೂಡ ವಿಡಿಯೋ ನೋಡೋವಂಥವ್ರು ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಮೇಲೂ ಇರಲಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ವಾಹನ ಸವಾರರೇ ದಯಮಾಡಿ ಕ್ಯಾಬ್ ಚಾಲಕರಾಗಿರ್ಬೋದು, ಆಟೋ ಚಾಲಕರಾಗಿರ್ಬೋದು, ಬೈಕರ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಎಚ್ಚರವನ್ನು ವಹಿಸಿ. ಮಳೆ ಟೈಮಲ್ಲಿ ಯಾರು ಕೂಡ ಗಾಡಿಯನ್ನು ಓಡ್ಸೋಕ್ಕೆ ಹೋಗ್ಬಿಡಿ. ಎಲ್ಲೋ ನಿರ್ಜನದ ಪ್ರದೇಶದಲ್ಲಿ ಮರಗಿಡ ಇಲ್ಲದಂಥ ಟೈಮಲ್ಲಿ ನಿಲ್ಲಿಸ್ಕೊಂಡು ಒಂದು ವಿಶ್ರಾಂತಿಯನ್ನು ಪಡ್ತಕ್ಕಂಥ ಕೆಲಸವನ್ನು ಮಾಡಿ. ಮಳೆ ನಿಂತ ಮೇಲೆ ನಿಮ್ಮ ಮನೆಗೆ ತೆರಳ್ತಕ್ಕಂಥ ಕೆಲಸವನ್ನು ಮಾಡಿ. ಯಾರು ಕೂಡ ಮಳೆ ಬರ್ತಾ ಇದೆ ಅನ್ನೋದನ್ನು ಜೋಶಲ್ಲಿ ಮತ್ತೊಂದರಲ್ಲಿ ಹೋಗಿ ನಿಮ್ಮ ಪ್ರಾಣಗಳನ್ನು ಕಳೆದುಕೊಡ್ಬೇಡಿ ಅನ್ನೋದನ್ನು ನಾನು ಸಾರ್ವಜನಿಕರಿಗೆ ಹೇಳಕ್ಕೆ ಬಯಸ್ತೇನೆ. ದಯಮಾಡಿ ಎಲ್ಲರೂ ಕೂಡ ನಿಮ್ಮ ಫ್ಯಾಮಿಲಿ ಕಾಯ್ತಾ ಇರ್ತಾರೆ. ನಿಮ್ಮ ಪ್ರಾಣ ಏನಾದ್ರು ಹೋಯ್ತು ಅಂತಂದರೆ ನಿಮ್ಮ ಮನೆಯವರಿಗೆ, ನಿಮ್ಮ ಫ್ಯಾಮಿಲಿಗೆ ಯಾರಾಗ್ತಾರೆ? ಹಾಗಾಗಿ ಈ ವಿಚಾರವನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನೊಬ್ಬ ವೀಕ್ಷಕನಾಗಿ ಮತ್ತು ಸಮಾಜದಲ್ಲಿ ಆಗುವವುಗಳ ಬಗ್ಗೆ ಪ್ರಶ್ನೆ ಮಾಡುವಂಥವನಾಗಿ ಈ ವಿಚಾರವನ್ನು ನಾನು ಯೂಟ್ಯೂಬಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ದಯಮಾಡಿ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನು ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ನಾನು ಮಾತನಾಡಿದ್ರಲ್ಲಿ ಏನಾದ್ರು ತಪ್ಪು ಇದ್ದರೆ ಕ್ಷಮೆ ಇರಲಿ ಅನ್ನೋದನ್ನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಕೂಡ ಧನ್ಯವಾದಗಳು.